ವೀಕ್ಷಕರಿಗೆಲ್ಲ ನಮಸ್ಕಾರ. ಬೇಸಿಗೆನಲ್ಲಿ ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ. ಅದಕ್ಕೆ ಎಲ್ಲ ವಿಟಮಿನ್ಸ್ ಇರೋದು ಎಲ್ಲ ಬೇಳೆಗಳು ಹಾಕಿ ದೋಸೆ ಮಾಡಿಕೊಟ್ರೆ ರುಚಿಯಾಗಿರುತ್ತೆ, ಚೆನ್ನಾಗಿ ತಿಂತಾರೆ ಹುಡುಗರು. ತೋರಿಸ್ತೀನಿ ಅದನ್ನು. ಇವಾಗ ಒಂದು ಪಾವು ಅಕ್ಕಿ, ಒಂದು ಕಾಲು ಪಾವು ಹೆಸರುಬೇಳೆ, ಒಂದು ಕಾಲು ಪಾವು ಉದ್ದಿನಬೇಳೆ, ಎರಡು ಸ್ಪೂನ್ ಮೆಂತ್ಯ, ಒಂದು ಕಾಲು ಪಾವು ತೊಗರಿಬೇಳೆ, ಒಂದು ಕಾಲು ಪಾವು ಕಡಲೆಬೇಳೆ. ಉದ್ದಿನಬೇಳೆ ಹಾಕ್ತೀನಿ, ಮೆಂತ್ಯ, ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಅಕ್ಕಿ. ಇದಿಷ್ಟನ್ನು ಒಂದೆರಡು ಸರಿ ನೀರು ಹಾಕ್ಕೊಂಡು ತೊಳೆದ್ಬಿಟ್ಟು ಆಮೇಲೆ ಒಳ್ಳೆ ನೀರು ಹಾಕ್ಬಿಟ್ಟು ಮುಚ್ಚಿಡೋಣ. ಇವಾಗ 2 ಸರಿ ತೊಳೆದುಬಿಟ್ಟು ಈಗ ಒಳ್ಳೆ ನೀರು ಹಾಕಿದ್ದೀನಿ. ಇದು ಮುಚ್ಚಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಮಿಕ್ಸಿ ಮಾಡಿಕೊಂಡು ರುಬ್ಕೊಂಡೋಣ. ರಾತ್ರಿ ನೆನೆ ಹಾಕಿರೋದಿದೆ ಎಲ್ಲನೂ, ಇದೆಲ್ಲ ಚೆನ್ನಾಗಿ ನೆಂದಿದೆ. ಇದು ರಾತ್ರಿ ನೆನೆ ಹಾಕಿರೋದ್ರಿಂದ ಇವಾಗ ಇದನ್ನು ಗ್ರೈಂಡರ್ಗೆ ಹಾಕೋಣ. ಗ್ರೈಂಡರ್ಗೆ ಹಾಕೊಂಡು ಆ ನೀರನ್ನ, ಹುಳಿ ನೀರದು ನೀರನ್ನ ವೇಸ್ಟ್ ಮಾಡಬಾರ್ದು. ಇದೇ ನೀರನ್ನ ಹಾಕ್ಕೊಂಡು ರುಬ್ಬಬೇಕು. ನೋಡಿರಿ, ರುಬ್ಬಕ್ಕೆ ಹಾಕಿದ್ದೀನಿ. ಇವಾಗ ಈ ನೀರನ್ನ ವೇಸ್ಟ್ ಮಾಡಬಾರ್ದು, ಈ ನೀರಿನಲ್ಲೇ ರುಬ್ಬಬೇಕು. ಇವಾಗ ಇದನ್ನೆಲ್ಲ ಈ ಗ್ರೈಂಡರಲ್ಲಾದರೂ ರುಬ್ಕೋಬೋದು, ಮಿಕ್ಸಿನಲ್ಲಾದರೂ ರುಬ್ಕೋಬೋದು, ನಿಮ್ಮ ಅನುಕೂಲ. ನೋಡಿರಿ, ರುಬ್ಬುವಂತ ಇದೆ ಇದು. ನಾನು ಸ್ವಲ್ಪ ಆದರೆ ಆಗೋಯ್ತಿದ್ದು. ಅದು ಮುಚ್ಚಿಕೊಳ್ಳೋಣ. ಇದನ್ನ ಇಲ್ಲಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ ಇದು ಗ್ರೈಂಡರ್ಗೆ ಹಾಕಿದ್ರೆ ಸಿಕ್ಕಾಕ್ಕೊಳ್ಳುತ್ತೆ. ಅದರಿಂದ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಇದು ಮೆಣಸಿನ್ಕಾಯಿ ಹಾಕ್ತೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ತೊಳೆದಿರೋದು ಕೊತ್ತಂಬರಿ ಸೊಪ್ಪು. ಇವಾಗ ಜೀರಿಗೆ ಹಾಕ್ತೀನಿ. ಜೀರಿಗೆ 1 ಸ್ಪೂನ್ ಹಾಕೋಣ. 1 ಸ್ಪೂನ್ ಜೀರಿಗೆ ಹಾಕ್ತೀನಿ. ಇದು ಈ ನೀರನ್ನೇ ಹಾಕ್ಕೊಂಡು ರುಬ್ಬೋಣ. ತರ್ತರಿ ಆದರೆ ಸಾಕು. ಇಡ್ಲಿ ದೋಸೆಗೆ ರಾತ್ರಿನೇ ರುಬ್ಬಿಡ್ತೀವಿ, ಇದನ್ನು ರಾತ್ರಿ ನೀರು ಹಾಕಿ ಬೆಳಗ್ಗೆ ರುಬ್ತೀವಿ, ಅಷ್ಟೇ ವ್ಯತ್ಯಾಸ. ಇದಾಗಿದೆ. ತುಂಬ ನುಣ್ಣಗೂ ಬೇಡ, ತುಂಬ ತರಿನೂ ಬೇಡ. ಈ ಥರ ಸ್ವಲ್ಪ ಓಡಾಡೋದು ಥರ ಇದ್ದರೆ ಸಾಕು. ಇವಾಗ ಇದು ರುಬ್ಬಿದ್ದಾಗಿದೆ. ಇದಕ್ಕೆ ಸೋಡಾ ಹಾಕೋಣ. ಸೋಡಾ ಹಾಕಿ ಸ್ವಲ್ಪ ನೀರು, ರುಬ್ಬಿರೋದೇ ನೀರು ಇರುತ್ತಲ್ಲ ಆ ನೀರನ್ನೇ ಹಾಕಿ ಸ್ವಲ್ಪ ಕಲಾಯಿಸ್ಬಿಟ್ಟು ಹಾಕೋಣ. ಇವಾಗ ಈ ರುಬ್ಬಿರೋದು ಹಾಕೋಣ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಯ್ತು, ಇದು ರೆಡಿ ಆಯಿತು. ಇದೆಲ್ಲ ಒಂದೇ ಸಮ ತಿರುಗಿಸ್ಬಿಟ್ಟು ನೋಡಿರಿ, ಇವಾಗ ದೋಸೆ ಹಿಟ್ಟಿನ ಅದಕ್ಕೆ ಬಂದೈತೆ. ಇವಾಗಿದು ಅಂದರೆ ಒಂದು ಸ್ವಲ್ಪ ತರ್ತರಿಯಾಗಿ ಕಾಣಿಸುತ್ತೆ. ಕಂಡ್ರೆ ಇದೇ ಟೇಸ್ಟ್. ಇದು ತುಂಬ ನುಣ್ಣಗೆ ಆಗಬಾರ್ದು. ನೋಡಿರಿ, ಈ ಥರ ಸ್ವಲ್ಪ, ತುಂಬ ನುಣ್ಣಗೂ ಇಲ್ಲ, ತುಂಬ ತರಿನೂ ಇಲ್ಲ, ಈ ಥರ ದೋಸೆ ಹಿಟ್ಟು ರೆಡಿಯಾಗಿದೆ. ಹೆಂಚ್ಕಾಗಿದೆ. ಇವಾಗ ಹಾಕೋಣ, ದೋಸೆ ಹಾಕೋಣ. ಎಷ್ಟು ತೆಳುವಾಗಿ ಬೇಕಾದ್ರೂ ಹಾಕ್ಕೋಬೋದು, ತಿಕ್ಕಾಗಿ ಬೇಕಾದ್ರೂ ಹಾಕ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕೋಣ ಸುತ್ತಲೂ. ಸ್ವಲ್ಪ ತುಪ್ಪನೂ ಹಾಕಿ ಮುಚ್ಚಿ ಬೇಯಿಸಬೇಕು. ಇವಾಗ ದೋಸೆ ಬೆಂದಿದೆ, ತೆಗೆದು ನೋಡೋಣ. ಈ ಥರ ಗರಿ ಗರಿಯಾಗೇ ಬರುತ್ತೆ ದೋಸೆ. ಮಕ್ಕಳಿಗೆ ಪುಟಾಣಿ ಹಾಕೋಣ.
ಮಕ್ಕಳಿಗೆ ಇದನ್ನು ತಿನ್ನಿಸ್ಬೇಕಾದ್ರೆ ಇಲ್ಲಿ ಸ್ಟಾರ್ ಇದ್ದಂಗೆ ಐತೆ, ಪುಟಾಣಿ ಇದ್ದಂಗೆ ಐತೆ, ಬಾಲ್ ಇದ್ದಂಗೆ ಐತೆ, ಇದು ಇದು ಏನೋ ಒಂದು ಆಟ ಸಾಮಾನು ಹೇಳ್ಕೊಂಡು ಅದನ್ನು ಕೊಟ್ಟರೆ ಮಕ್ಕಳು ಹೌದಾ ಹೌದಾ ಅಂತ ಬಾಯಿಗೆ ಇಕ್ಕೊತಾ ಇರ್ತಾರೆ. ಬೇಳೆಗಳೆಲ್ಲ ಹಾಕಿ ಮಾಡಿರೋದು ದೋಸೆ ರೆಡಿಯಾಗಿದೆ. ಗರಿ ಗರಿ ಅಂತ ಬರುತ್ತೆ. ಇದು ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಪುಟಾಣಿ ಅದು ದೋಸೆ ಹಾಕಿ ಕೊಡ್ರಿ ಮಕ್ಕಳಿಗೆ. ಕಹಿ ಏನು ಬರಲ್ಲ. ಕಲ್ಲರ್ ಮಾತ್ರ ಬೇಳೆಗಳು ಹಾಕಿರೋದ್ರಿಂದ ಕಲ್ಲರ್ ಸ್ವಲ್ಪ ಎಲ್ಲೋ ಬರುತ್ತೆ. ಸೊಪ್ಪು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಅದರಿಂದ ಸ್ವಲ್ಪ ಕಲ್ಲರ್ ಬಂದಿದೆ. ತುಂಬ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ.